ಹಾಯ್ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ತಮಿಳು ಭಾಷೆಯಿಂದ ಬಂದಿರುವ ಒಂದು ಮಿಡಲ್ ಕ್ಲಾಸ್ ಓರಿಯೆಂಟೆಡ್ ಸಿನಿಮಾದ ಹೆಸರು ಕಾರ್ಮಿನಿ ಸೆಲ್ವಂ ಅಂತ. ಈ ಒಂದು ಸಿನಿಮಾ ಜಸ್ಟ್ ನಾರ್ಮಲ್ ಸಿನಿಮಾ ವಲ್ಲ. ಇದೊಂದು ಮಿಡಲ್ ಕ್ಲಾಸ್ ಲೈಫಲ್ಲಿ ಯಾರೆಲ್ಲ ಬದುಕ್ತಿದ್ರ ಅದಕ್ಕೆ ಆ ಪ್ರತಿಯೊಬ್ಬರಿಗೆ ಕನೆಕ್ಟ್ ಆಗುವಂತ ಒಂದು ಸುಂದರ ಒಂದು ಕಮರ್ಷಿಯಲ್ ಫ್ಯಾಮಿಲಿ ಎಮೋಷನಲ್ ಒಂದು ಡ್ರಾಮಾ ಸಿನಿಮಾವಾಗಿದೆ. ಈ ಸಿನಿಮಾದ ಜೊತೆಗೆ ನಮ್ಮ ಈ ಒಂದು ರಿವ್ಯೂ ಮಾಡೋಣ. ಈ ಸಿನಿಮಾದ ಕತೆ ಹೇಗಿದೆ, ಕತೆ ಒಳಗಡೆ ಏನೇನೆಲ್ಲ ಇದೆ ಅಂತ ನೋಡೋಣ. ಬನ್ನಿ, ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಒಂದು ಬೆಸ್ಟ್ ಪ್ಯೂರ್ ಮಿಡಲ್ ಕ್ಲಾಸ್ ಸಿನಿಮಾವಾಗಿದೆ ಇದು. ಹೌದು, ಈ ಒಂದು ವಿಡಿಯೋ ರಿವ್ಯೂ ನೋಡೋಕ್ಕಿಂತ ಮುಂಚಿತವಾಗಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋ ಮುಖಾಂತರ ನೀವು ನಮಗೆ ಪ್ರೋತ್ಸಾಹ ನೀಡಬಹುದು. ಬನ್ನಿ ಹಾಗಾದ್ರೆ ಕತೆ ಕಡೆ ನೋಡೋಣ. ಈ ಒಂದು ಸಿನಿಮಾ ಕತೆ ನಡೆಯೋದು ಒಂದು ಮಿಡಲ್ ಕ್ಲಾಸ್ ಕುಟುಂಬದ ಮಧ್ಯ. ಹೌದು, ಈ ಒಂದು ಮಿಡಲ್ ಕ್ಲಾಸ್ ಅಲ್ಲಿ ನಡುವೆ ನಡೆಯುವಂತ ಈ ಒಂದು ಸುಂದರ ಕತೆ ತುಂಬಾ ಚೆನ್ನಾಗಿದೆ. ಹೌದು, ಪ್ರಮುಖವಾಗಿ ಈ ಒಂದು ನಮ್ಮ ಸಿನಿಮಾದ ಹೀರೋ ಅವರು ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿರುತ್ತಾನೆ ಮತ್ತು ತನ್ನ ಹೆಂಡತಿ ಕೂಡ ಇಡ್ಲಿ ಶಾಪ್ ಕೂಡ ಇಟ್ಟಿರುತ್ತಾಳೆ. ಹಾಗೆ ಇವ್ರಿಗೆ ಒಬ್ಬ ಮುದ್ದಿನ ಮಗ ಕೂಡ ಇರ್ತಾನೆ. ಅವನು ಕೂಡ ಸಣ್ಣ ಪುಟ್ಟ ಕೆಲಸ ಮಾಡಿ ತನ್ನ ಮುಂದಿನ ಭವಿಷ್ಯಕ್ಕಾಗಿ ಹಣವನ್ನು ಕೂಡ ಸೇವ್ ಮಾಡೋಕೆ ಕಷ್ಟಪಟ್ಟು ಹೆಂಗೋ ಸ್ಕೂಲ್ ಆಗ್ಬೋದು ಕಾಲೇಜ್ಗೆ ಹೋಗಿ ಸಣ್ಣ ಟೈಮ್ ಇದ್ದಾಗ ಸಣ್ಣ ಪುಟ್ಟ ಕೆಲಸ ಮಾಡಿ ದುಡ್ಡನ್ನು ಕೂಡ ಸೇವ್ ಮಾಡಿಕೊಳ್ತಿರ್ತಾನೆ. ಇಂಥ ಒಂದು ಸಂದರ್ಭದೆಲ್ಲವೂ ಕೂಡ ಚೆನ್ನಾಗಿ ನಡೆಯುವ ಟೈಮ್ನಲ್ಲಿ ತನ್ನ ತಂದೆ ತಾಯಿ ತೆಗೆದುಕೊಳ್ಳುವಂತ ಒಂದು ಡಿಸಿಷನ್ ತನ್ನ ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀಳುತ್ತದೆ ಅನ್ನೋದು ಸಿನಿಮಾದ ಒಂದು ಮೇನ್ ಕಥೆ ಆಗಿದೆ. ಏಕೆಂದ್ರೆ ಮಿಡಲ್ ಕ್ಲಾಸ್ ಅಲ್ಲಿ ಒಂದು ಸಾರಿ ಏನಾದ್ರು ಒಂದು ದೊಡ್ಡದಾಗಿ ನಾವು ಮಾಡ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ದುಡ್ಡಿದ್ರೇನೆ ಜೀವನ. ಸೊ ಅದೇ ರೀತಿ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಬೇಕಂದ್ರೂ ಕೂಡ 100 ಸಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಕೈಯಲ್ಲಿ ಕಾಸಿರಲ್ಲ, ಮನೆ ಪರಿಸ್ಥಿತಿ ತುಂಬಾ ಗಂಭೀರ ಆಗಿರುತ್ತೆ. ಅಂತ ಒಂದು ಟೈಮಲ್ಲಿ ಒಂದು ಡಿಸಿಷನ್ ತೆಗೆದುಕೊಳ್ತಾರೆ ತನ್ನ ತಂದೆ ತಾಯಿ. ಅದರಿಂದ ಅವನ ಮುಂದಿನ ಭವಿಷ್ಯ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತದೆ ಮತ್ತು ಹೇಗೆ ಆ ಒಂದು ಸಮಸ್ಯೆಯಿಂದ ಅವರು ಹೊರಗೆ ಬರ್ತಾರೆ ಅನ್ನೋದು ನೀವು ಸಿನಿಮಾದಲ್ಲಿ ನೋಡಿ ತಿಳಿದುಕೊಳ್ಳಬೇಕು. ಸಿನಿಮಾ ಕತೆ ಪ್ಯೂರ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಕಥೆಯಾಗಿದೆ. ಕತೆ ತುಂಬಾ ಪ್ರತಿಯೊಬ್ಬರಿಗೂ ಯಾರೆಲ್ಲ ಮಿಡಲ್ ಕ್ಲಾಸ್ ಲೈಫಲ್ಲಿ ಬದುಕ್ತಾರೆ ಅವ್ರಿಗೆ ಸಖತ್ ಒಂದು ಕನೆಕ್ಟ್ ಆಗುವಂತ ಒಂದು ಸಿನಿಮಾವಾಗಿದೆ. ಎಮೋಷನಲ್ ಕೂಡ ಸಿಕ್ಕಾಪಟ್ಟಿದೆ. ಯಾವ ರೀತಿ ನಾವು ಲೈಫ್ ಬದುಕಬೇಕು, ಹೇಗೆ ನಾವು ಜೀವನ ಸಾಗಿಸ್ಬೇಕು, ಯಾವ ರೀತಿ ನಾವು ಲೈಫಲ್ಲಿ ಸಾಧನೆ ಮಾಡಬೇಕು, ಮಿಡಲ್ ಕ್ಲಾಸ್ ಲೈಫಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ಸಖತ್ತಾಗಿ ತೋರಿಸಿದ್ದಾರೆ. ಈ ಒಂದು ಸಿನಿಮಾ ತುಂಬಾ ಚೆನ್ನಾಗಿದೆ. ಬಟ್ ಆದ್ರೆ ಕತೆ ಕೂಡ ಕನೆಕ್ಟ್ ಆಗಿ ಆಗುತ್ತದೆ. ಸೊ ಈ ಸಿನಿಮಾದ ಫಸ್ಟ್ ಹಾಫ್ ಬಗ್ಗೆ ಬಂದ್ರೆ, ಫಸ್ಟ್ ಹಾಫ್ ಅಲ್ಲಿ ಸ್ಲೋ ಆಗಿ ಅವರ ಪರಿಚಯ ಆಗ್ಬೋದು, ಅವರ ಫ್ಯಾಮಿಲಿಗೆ ಇರುವಂತ ತೊಂದರೆ, ಅವ್ರು ಮಾಡುವಂತ ಕೆಲಸಗಳನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಎಮೋಷನಲ್ ಸ್ಟ್ರಾಂಗ್ ಆಗಿನೇ ಬಿಲ್ಡ್ ಆಗ್ತಾ ಹೋಗುತ್ತದೆ. ಹೌದು, ಇದರಲ್ಲಿ ಹೀರೋ ಆಕ್ಟಿಂಗ್ ವಾವ್ ಸೂಪರ್ ಅನ್ನುವಂಗೇನಿಲ್ಲ, ಬಟ್ ನ್ಯಾಚುರಲ್ ಆಗಿದೆ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಲೈಫಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಅವರ ಆಕ್ಟಿಂಗ್ ಮುಖಾಂತರ ತೋರಿಸಿ ಕೊಟ್ಟಿದ್ದಾರೆ. ಹಾಗೆ ಅದರ ಮಧ್ಯದಲ್ಲಿ ಕೂಡ ಅಲ್ಲಿ ಬರುವಂತ ಎಮೋಷನಲ್ ಸೀನ್ಸ್ ಆಗ್ಬೋದು ಪ್ರತಿಯೊಬ್ಬರಿಗೆ ಕನೆಕ್ಟ್ ಆಗುತ್ತದೆ. ಮತ್ತು ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಆ ಒಂದು ಮೆಸೇಜಿಂಗ್ ಯಾವ ರೀತಿ ಇದೆ, ಅದನ್ನು ನಾವು ಹೇಗೆ ನಮ್ಮ ತಲೆಯಲ್ಲಿ ಉಳಿದುಕೊಳ್ಳುತ್ತದೆ, ಆ ಒಂದು ಮೆಸೇಜ್ ಇಂದ ನಾವು ಹೇಗೆ ಬದುಕು ಕಟ್ಟಿಕೊಳ್ಳಬೇಕು ಅನ್ನೋದು ತುಂಬಾ ಚೆನ್ನಾಗಿದ್ದು ಅರ್ಥ ಮಾಡಿಸುತ್ತದೆ. ಸೊ ಒಂದೊಳ್ಳೆ ಗುಡ್ ಕಮರ್ಷಿಯಲ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಕೂಡ ಹೇಳಬಹುದು. ಸೊ ಹಾಗೆ ಈ ಒಂದು ಸಿನಿಮಾ ಕತೆ ಆಗ್ಬೋದು, ರಿವ್ಯೂ ಆಗ್ಬೋದು ಚೆನ್ನಾಗಿದೆ. ಸೊ ಹಾಗೆ ಈ ಒಂದು ಸಿನಿಮಾ ಸದ್ಯಕ್ಕೆ ಥಿಯೇಟರ್ಗಳಲ್ಲಿ ರನ್ ಆಗ್ತಾ ಇದ್ದು ಸಖತ್ತಾಗಿದೆ. ಒಂದು ಪ್ಯೂರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಿನಿಮಾ. ಸೊ ಇಲ್ಲಿಗೆ ಈ ಒಂದು ರಿವ್ಯೂ ಮುಗಿಸನ್ನಿ. ಕಂಟೆಂಟ್ ಆಗೋದು ಮಾಡುವಂತ ಕೆಲಸ ಇಷ್ಟವಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಪ್ರೋತ್ಸಾಹ ನೀಡಿ ಸ್ನೇಹಿತರೆ.